ಡಾಕ್ಟರ್ ಎಸ್ ವಿ ಸುರೇಶ, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನವಂಬರ್ 3 ಮತ್ತು 4 ಹೋಟೆಲ್ ಅಶೋಕನಲ್ಲಿ ಮಶ್ರೂಮ್ ಸಮಿಟ್ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ಸ್ಗಳಾದಂಥ ಮಿಲ್ಕಿ ವೇ ಮತ್ತು ಮಶ್ರೂಮ್ ಎಕ್ಸ್ಚೇಂಜ್ ಕಂಪನಿಗಳು ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಇದರಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಅಂದರೆ ಮಶ್ರೂಮನ್ನು ಎಲ್ಲರೂ ತಿನ್ನಲಿಕ್ಕೆ ಇಚ್ಛೆ ಪಡ್ತಾರೆ, ಆದರೆ ಅದರ ಅವೈಲಬಿಲಿಟಿ ಮತ್ತು ಅದು ಬೆಳೆಯುವಂಥ ಸಂದರ್ಭಗಳಲ್ಲಿ ಭಾಳ ವಿಶೇಷತೆಯನ್ನು ನಾವು ಕಾಣ್ಬೋದು. ಹಾಗಾಗಿ ಇದರಲ್ಲಿ ಏನು ಮಾಡ್ತೀವಿ, ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಮಶ್ರೂಮ್ ಒಂದು ನ್ಯೂಟ್ರಿಷಿಯಸ್ ಆದಂಥ ಒಂದು ಬೆಳೆ ಹಾಗೂ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಒಳಗೊಂಡಿದೆ. ಹಾಗಾಗಿ ಈ ಬೆಳೆಯನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಹೆಚ್ಚು ಪೋಷಕಾಂಶಗಳ ಭದ್ರತೆಯನ್ನು ಜನಗಳಿಗೆ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಈಗೆಲ್ಲ ನಮಗೆ ಗೊತ್ತಿದೆ ಏನು ಮಶ್ರೂಮ್ ಇಂಡಸ್ಟ್ರಿ ಮತ್ತು ಈ ಸಂಶೋಧನೆಗಳು ನಡೀತಾ ಇದೆ, ಅವೆರಡರ ಮಧ್ಯೆ ಮಿಸ್ಮ್ಯಾಚ್ ಇರುತ್ತೆ. ಹಾಗಾಗಿ ಈ ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟನ್ನು ಮ್ಯಾಚ್ ಮಾಡಿ ಈ ತರಬೇತಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಇದರ ಪ್ರಮುಖವಾದಂಥ ಉದ್ದೇಶ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಮಶ್ರೂಮನ್ನು ಬೆಳೆಯಲು ಆಸಕ್ತರಾಗಿದ್ದಾರೆ ಮತ್ತು ಈಗಾಗಲೇ ಮಶ್ರೂಮನ್ನು ಬೆಳೀತಾ ಇದ್ದಾರೆ ಮತ್ತು ಈ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಅವರಿಗೆ ಏನು ಮಾಹಿತಿಯ ಅವಶ್ಯಕತೆ ಇದೆ, ಇಂಥವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಈ ಒಂದು ಸಮಿಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಗಾಗಲೇ ಈ ಮಶ್ರೂಮ್ನಲ್ಲಿ ಹೆಚ್ಚು ಪರಿಣತಿಯನ್ನು ಹೊಂದಿರುವಂಥ ತಜ್ಞರುಗಳು ಸಹ ಭಾಗವಹಿಸಿ ಇಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಈ ಮಶ್ರೂಮನ್ನು ಬೆಳೆಸೋದ್ರ ಜೊತೆಗೆ ಮಶ್ರೂಮನ್ನು ಮಾರಾಟ ಮಾಡೋದಕ್ಕೆ ಜನಗಳೆಲ್ಲ ಒಂದೇ ಪ್ರಶ್ನೆ ಕಾಡ್ತಾ ಇದೆ, ಏನಪ್ಪ ಅಂದರೆ ಈ ಮಶ್ರೂಮನ್ನು ಬೆಳೀಲಿಕ್ಕೆ ರೆಡಿ ಇದ್ದೀವಿ, ಬಟ್ ಮಾರಾಟ ಜಾಲ ಎಲ್ಲಿದೆ, ಮಾರಾಟ ವ್ಯವಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ಹಾಗಾಗಿ ಇವತ್ತು ಏನು ನಾವು ಇಂಡಸ್ಟ್ರಿ ಪಾರ್ಟ್ನರ್ಗಳನ್ನು ನಾವು ಜೊತೆ ಮಾಡ್ಕೊಂಡಿದ್ದೀವಿ, ಮಿಲ್ಕಿ ವೇ ಮತ್ತು ಮಶ್ರೂಮ್ ಎಕ್ಸ್ಚೇಂಜ್, ಇವರುಗಳು ಮುಂದೆ ಬೆಳೆಯುವಂಥ ಈ ಒಂದು ಮಶ್ರೂಮನ್ನು ಯಾವ ರೀತಿ ನಾವು ಹೊರದೇಶಗಳಿಗೆ ರಫ್ತು ಮಾಡಬೇಕು, ಯಾವ ರೀತಿ ನಮ್ಮ ಮಾರುಕಟ್ಟೆ ಜಾಲವನ್ನು ವಿಸ್ತಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಅಲ್ಲಿ ಚರ್ಚೆಗಳು ನಡೆಯುತ್ತೆ. ಮತ್ತು ಇಂಡಸ್ಟ್ರಿಯಿಂದ ಬಂದಿರೋರ ಜೊತೆಗೆ ಸಂವಾದ ಮತ್ತು ಅವರ ಭೇಟಿಯನ್ನು ಮಾಡಿಸಿ ಅಲ್ಲೇ ತಮ್ಮ ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಅವರು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಡೆಯುವಂಥ ಈ ಸಮಿಟ್ಟು ಹೆಚ್ಚು ಉಪಯೋಗಕಾರಿಯಾಗಿದೆ ಇಂಡಸ್ಟ್ರಿಗೆ ಮತ್ತು ಅಕಾಡೆಮಿಕ್ಕಿಗೆ, ಮತ್ತು ಈಗ ಯಾರು ತಾನು ಸ್ವಯಂ ಉದ್ಯೋಗಿಗಳಾಗಬೇಕು ಅನ್ನೋರು ಅಂಥವ್ರಿಗೂ ಸಹ ಇದರ ಒಂದು ಉಪಯೋಗ ಪರಿಣಾಮಕಾರಿಯಾಗಿ ಸಿಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಈಗಾಗಲೇ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್ ಅಂತ ಹೇಳಿ 6 ತಿಂಗಳುಗಳ ಕಾಲ ವಿದ್ಯಾರ್ಥಿಗಳಿಗೆ ಮಶ್ರೂಮನ್ನು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋದನ್ನು ಒಂದು ಕಂಪಲ್ಸರಿ ಕೋರ್ಸ್ ಆಗಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದನ್ನು ವಿದ್ಯಾರ್ಥಿಗಳ ದೃಷ್ಟಿಯಿಂದನೂ ಈ ಒಂದು ಸಮಿಟ್ಟು ಹೆಚ್ಚು ಉಪಯೋಗಕಾರಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈಗಾಗಲೇ ನೋಂದಾಯಿಸ್ಕೊಂಡಿರೋವಂಥವ್ರು, ಇದು ನೋಂದಾಯಿಸ್ಕೊಂಡವರಿಗೆ ಮಾತ್ರ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇರೋವಂಥ ಎಲ್ಲರೂ ನೋಂದಾಯಿಸ್ಕೋಬೇಕು. ಮತ್ತು ಈಗಾಗಲೇ ಈ ಇಂಡಸ್ಟ್ರಿನಲ್ಲಿ ಇರೋವಂಥವ್ರು ತಮ್ಮ ಮಳಿಗೆಗಳನ್ನು ಅಲ್ಲ ತೆರೆದು ತಮ್ಮಲ್ಲಿ ನಡೀತಾ ಇರೋವಂಥ ಚಟುವಟಿಕೆಗಳನ್ನು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಸಮಿಟನ್ನು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ಸ್ ಆದಂಥ ಮಿಲ್ಕಿ ವೇ ಮತ್ತು ಮಶ್ರೂಮ್ ಎಕ್ಸ್ಚೇಂಜ್ ಇವರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಡಾಕ್ಟರ್ ಎನ್ ಉಮಾಶಂಕರ್ ಅಂತ, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಅಣಬೆ ಕೃಷಿ ವಿಭಾಗದ ಮುಖ್ಯಸ್ಥರು. ನಾವು ಅಣಬೆ ಅಂತಂದರೆ ಅದಕ್ಕೆ ತಿನ್ನುವ ಅಣಬೆ ಮತ್ತು ಪಾಯ್ಸನಸ್ ಮಶ್ರೂಮ್ ಅಂತ ಏನಂತೀವಿ, 2 ಥರ ಇದೆ. ಸುಮಾರು 2000 ವಿವಿಧ ತಳಿಗಳು ಅಣಬೆಯಲ್ಲಿದ್ದಾವೆ. ಅದರಲ್ಲಿ ತಿನ್ನಲು ಯೋಗ್ಯವಾದ ತಳಿಗಳು ಒಂದು 200 ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ 4 ಅಣಬೆಗಳು, ಒಂದು ಆಯಿಸ್ಟರ್ ಮಶ್ರೂಮ್ ಅಂತ ಒಂದು, ಆಮೇಲೆ ಬಟನ್ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಮತ್ತು ಪ್ಯಾಡಿ ಸ್ಟ್ರಾ ಮಶ್ರೂಮ್ ಅಂತ 4 ಇದ್ದಾವೆ. ಅದರಲ್ಲಿ ಜಾಸ್ತಿ ಇರೋದು ಅಂತಂದರೆ 60% ಯಾವುದು ಅಂತಂದರೆ ಅದು ಬಟನ್ ಮಶ್ರೂಮ್. ಅದರಲ್ಲಿ ಇವಾಗ ಬಟನ್ ಮಶ್ರೂಮ್ಸ್ಗಳನ್ನ ನಾವೇನು ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಜಾಸ್ತಿ ಪೌಷ್ಟಿಕಾಂಶಗಳು ಮತ್ತು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಅದರಿಂದ ಇದನ್ನು ಮಶ್ರೂಮ್ನ ನಾವು ಜನಗಳು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದಾಗುತ್ತೆ.